ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ಸ್ ಏನಪ್ಪ ಅಂತಂದರೆ ಟಾಪ್ 5 ಸ್ಪೋರ್ಟ್ಸ್ ನ್ಯೂಸು, ಅದಾದಮೇಲೆ BBK ಸೀಸನ್ 11 ಸ್ವಲ್ಪ ಅಪ್ಡೇಟ್ಸ್ ಇದ್ದಾವೆ. ಯಾರ್ಯಾರು BBK ನೋಡ್ತೀರಾ ಅಂದರೆ ಬಿಗ್ ಬಾಸ್ ಕನ್ನಡ ನೋಡ್ತೀರಾ ಅವರಷ್ಟೇ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಅದು ಲಾಸ್ಟಿಗೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಧೋನಿ ಅವ್ರ ಬಗ್ಗೆ ಮಾತಾಡಬೇಕು ಗುರು. ಧೋನಿ ಅವರು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಆಡ್ತಿದ್ದಾರೆ ಅಂತ ಸುದ್ದಿ ಅಂತೂ ಇದೆ. ಸುದ್ದಿ ಅಂತಲ್ಲ, ಆಬ್ವಿಯಸ್ಲಿ ಅದು ಆಡ್ತಾರೆ. ಪಕ್ಕ 4 ಕೋಟಿಗೆಲ್ಲ ಹೋಗ್ತಾರೆ ಅಂತ ಎಲ್ಲ ಸುದ್ದಿ ಇದೆ. ಸಿ ಎಸ್ ಕೆ ಅವರು ಪಕ್ಕ 4 ಕೋಟಿಗೆ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಧೋನಿ ಅವರು ಆಡ್ತಾರೆ ಅಂತ ಮಾಹಿತಿ ಅಂತೂ ಇದೆ. ಸೊ ಅದಕ್ಕೆ ಉತ್ತರವಾಗಿ DK ಅವರು ಕೇಳಿದ್ರು, ಕ್ವಶನ್ ಕೇಳಿದ್ರು, ಇದು ಹೆಂಗೆ, ಈ ರೂಲ್ಸ್ ಬಗ್ಗೆ ಏನು ಕತೆ ನಿಮ್ಗೆ ಹೇಳಿ ಇದ್ರ ಬಗ್ಗೆ ಅಂತ ಹೇಳಿದಾಗ ಡೈರೆಕ್ಟಾಗಿ DK ಅವರು ಹೇಳಿದ್ದಾರೆ, ಗುರು ಆಡಲಿ, ಆಬ್ವಿಯಸ್ಲಿ ಆಡಲಿ, IPLಗೆ ರೆವಿನ್ಯೂ ಬರುತ್ತೆ ಆ್ಯಂಡ್ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಹೀಸ್ ಅಂದರೆ ಒಂಥರ ಲೆಜೆಂಡ್ ಕ್ರಿಕೆಟರು, ಒಂಥರ ಆ ಥರ ಪ್ಲೇಯರ್ ಸಿಗಲ್ಲ. ಸೊ ಆ ಥರ ಪ್ಲೇಯರು ಆಡಲೇಬೇಕು, ಆಡಲಿ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಈ ಕಡೆ ಹರ್ಭಜನ್ ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ ಗುರು. ಸೀರಿಯಸ್ಲಿ ಅಂದರೆ ಧೋನಿ ಅವರು ಒಂಥರ ಇಮಾರ್ಟಲ್ ಇದ್ದಂಗೆ, ಅವ್ರಿಗೆ ಅಂದರೆ ಅಮರ ಅವರು ಕ್ರಿಕೆಟಲ್ಲಿ ಒಂಥರ ಕ್ರಿಕೆಟರ್ ಆಗಿ ಅಮರ ಅವರು. ಸೊ ಯಾವಾಗಲೂ ಆಡ್ತಾನೆ ಇರಲಿ. ಆ್ಯಂಡ್ ಇದರಿಂದ ಏನಿದೆ ಅಲ್ಲ, ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಆಡ್ಬೋದು ಅಂತ ಏನು ರೂಲ್ ಇದೆಯಲ್ಲ, ಅದರಿಂದ ಎಲ್ರಿಗೂ ಯೂಸ್ ಆಗುತ್ತೆ. ಸ್ವಲ್ಪ ಜನನೂ ಬರ್ಬೋದು ವಾಪಸ್ಸು, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಗುರು. ಈ ಕಡೆ ರಿಷಬ್ ಪಂತ್ ಅವ್ರ ಬಗ್ಗೆ DC ಓನರ್ ಅವರು ಸ್ವಲ್ಪ ಮಾತಾಡಿದ್ದಾರೆ. ಏನಂದರೆ ಯೂಶಲಿ ಕೇಳ್ತಾ ಇದ್ರು DC ಓನರ್ಗಂತಲ್ಲ, ಬಟ್ ರಿಷಬ್ ಪಂತ್ ಅವ್ರ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ರು. CSK ಹೋಗ್ತಾರೇನೋ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಎಲ್ಲ ಮಾಡಿದ್ರು. ಬಟ್ ಇವಾಗ ರಿಟೆನ್ಷನ್ಸ್ ಏನು ಪಾಲಿಸಿ ಎಲ್ಲ ಬಂದಿತ್ತಲ್ಲ, ಸೊ ಅದರ ಪ್ರಕಾರ ಇವಾಗ DC ಓನರ್ ಕೂಡ ಅವರು ಹೇಳಿದ್ದಾರೆ ಡೈರೆಕ್ಟಾಗಿ ದಟ್ ರಿಷಬ್ ಪಂತ್ ಅವ್ರು ಪಕ್ಕಾ ರಿಟೈನ್ ಮಾಡ್ತೀವಿ, ನೋ ಡೌಟ್ ಎಟ್ ಆಲ್. ಅವ್ರ ಜೊತೆನೂ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅಕ್ಷರ್ ಪಟೇಲ್ ಒಳ್ಳೆ ಕ್ಯಾಂಡಿಡೇಟ್, ಅಂದರೆ ಒಳ್ಳೆ ಸಾಕತ್ತಾಗಿರೋ ಪ್ಲೇಯರು. ಮತ್ತು ಈ ಕಡೆ JFM ಇದ್ದಾರೆ, ಆ್ಯಂಡ್ ಟ್ರಿಸ್ಟನ್ ಸ್ಟಬ್ಸ್ ಇದ್ದಾರೆ, ಖಲೀಲ್ ಅಂತ ಅದು ಅವ್ರ ಬಗ್ಗೆನೂ ಹೇಳಿದ್ದಾರೆ, ಮುಖೇಶ್ ಕುಮಾರ್ ಬಗ್ಗೆ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸಾಕತ್ತಾಗಿರೋ, ಅಭಿಷೇಕ್ ಪೋರೆಲ್ ಅವ್ರ ಬಗ್ಗೆನೂ ಹೇಳಿದ್ದಾರೆ. ಸೊ ಎಲ್ಲ ಪ್ಲೇಯರ್ಸ್ ಇದ್ದಾರೆ. ಬಟ್ ಆಬ್ವಿಯಸ್ಲಿ ರಿಷಬ್ ಪಂತ್ ಅವ್ರನ್ನ ರಿಟೈನ್ ಮಾಡ್ತೀವಿ, ಬಟ್ ಎಲ್ಲರೂ ಇದ್ದಾರೆ. ಸೊ ನಾವು ಸೌರವ್ ಗಂಗೂಲಿ ಅವ್ರ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಬಟ್ ರಿಷಬ್ ಪಂತ್ ಅವ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ ಡೈರೆಕ್ಟಾಗಿ, ಕಡ್ಡಿ ಮುರಿದಂಗೆ ಹೇಳಿದ್ದಾರೆ, ಗುರು ಪಕ್ಕ ತಗೋತೀವಿ, ಏನಂತ ಮಾತಾಡ್ತೀರಾ ಗುರು, ಪಕ್ಕ ತಗೋತೀವಿ, ಆಬ್ವಿಯಸ್ಲಿ ರಿಟೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡೈರೆಕ್ಟಾಗಿ ಗುರು. ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಲ್ಲ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ರಾಯಲ್ಟಿ ಈಕ್ವಲ್ ಟು ಲಾಯಲ್ಟಿ ಅಂತಾರೆ. ಸೊ ನಾವು ಲಾಯಲ್ ಫ್ಯಾನ್ಸು. ಹಿಂಗಾಗಿದೆ ಅಂದರೆ 15 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಸೆಕೆಂಡ್ ಟೀಮ್ ಇದು ಆಫ್ಟರ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ CSK ಅವರು ಆದಮೇಲೆ ನಾವು RCB ಅವರು 15 ಮಿಲಿಯನ್ ಫಾಲೋವರ್ಸ್ ಬಂದಿದೆ ಗುರು, ಅಂದರೆ ಫಾಲೋವರ್ಸ್ ಇದ್ದಾರೆ ಗುರು. ಒಂಥರ ಕ್ರೇಜಿ. ಯಾಕಂತಂದರೆ ಗುರು ಆಬ್ವಿಯಸ್ಲಿ ನಾವು ಕಪ್ ಗೆದ್ದಿಲ್ಲ, ಏನು ಗೆದ್ದಿಲ್ಲ, ಯೂಶಲಿ ಎಲ್ರಿಗೂ ಗೊತ್ತಿರೋದೆ. 17 ವರ್ಷ ಆಯ್ತು ಹಂಗೆ ಕಪ್ ಗೆದ್ದಿಲ್ಲ ಅಂತ ಹಂಗೆ ಅದೇ ಧ್ಯಾನದಲ್ಲೇ ಇದ್ದೀವಿ. ಸೊ ಕಪ್ ಗೆದ್ದಿಲ್ಲ, ನೆಕ್ಸ್ಟ್ ಇಯರ್ ಪಕ್ಕ ಗೆಲ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಕಪ್ ಗೆಲ್ದೇನೆ 15 ಮಿಲಿಯನ್ ಫಾಲೋವರ್ಸ್ ಎಲ್ಲ ಇದ್ದಾರೆ ಅಂದರೆ, ಸೊ ನೀವೇ ವಿಚಾರ ಮಾಡಬೇಕು ಯಾವ ಲೆವೆಲಿಗೆ ಫಾಲೋವರ್ಸ್ ಇದ್ದಾರೆ, ಅಂದರೆ ಯಾವ ಲೆವೆಲಿಗೆ ಲಾಯಲ್ಟಿ ಪ್ರೆಫರ್ ಮಾಡ್ತಾರೆ. ತುಂಬ ಕ್ರೇಜಿ ಫ್ಯಾನ್ಸ್ ಇದ್ದಾರೆ ಗುರು RCBಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಕ್ಯಾಪ್ಟನು ಪರ್ದೀಪ್ ನರ್ವಾಲ್ನ ಕ್ಯಾಪ್ಟನ್ ಮಾಡ್ತಿದ್ದಾರೆ, ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಪರ್ದೀಪ್ ನರ್ವಾಲು. ಇದು ಡಿಸಿಷನ್ ಯಾಕೋ ಒಂಥರ ಅಂದರೆ ಲೈಕ್ ಏನೋ ಒಂದು 60-40 ಅನ್ನಿಸ್ತಾ ಇದೆ. ಸ್ವಲ್ಪ ಪ್ರದೀಪ್ ನರ್ವಾಲು ಆಬ್ವಿಯಸ್ಲಿ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿರೋ ಪ್ಲೇಯರ್ಸ್ ಹಕ್ಕಾದಾಗ ಆಡ್ತಾರೆ. ಬಟ್ ಕ್ಯಾಪ್ಟನ್ ಮಾಡಿರೋದು ಅದೊಂದು ಹೊರೆ ಆಗಬಾರ್ದು ಅವ್ರಿಗೆ ಅಂತ ಅಷ್ಟೇ ನಮ್ಮ ಆಸೆ. ಯಾಕಂದರೆ ಗೊತ್ತಲ್ಲ, ಕ್ಲಚ್ ಪ್ಲೇಯರ್ಸ್ ಏನಿರ್ತಾರೆ ಅವರೆಲ್ಲ ಸ್ವಲ್ಪ ಕ್ಯಾಪ್ಟನ್ಸಿನ ಮೈ ಮೇಲೆ ಹಾಕೊಂಡ್ಬಿಟ್ಟು ಒಂಥರ ಹೊರೆ ಥರ ನೋಡ್ತಾರೆ. ಆ ಥರ ಹೊರೆ ಆಗಬಾರ್ದು ಅವ್ರಿಗೆ, ಸಕ್ಕದಾಗ ಆಡಲಿ. ಆ್ಯಂಡ್ ಕ್ಯಾಪ್ಟನ್ ಪರ್ದೀಪ್ ನರ್ವಾಲ್ ಜೊತೆಗೆ ನಿತಿನ್ ಕುಮಾರ್ ಆ್ಯಂಡ್ ಇವ್ರನ್ನ ಸೌರಭ್ ನಂದಲ್ಲ ಇಬ್ಬರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ನೋಡೋಣ ಈ ಸಾರಿ ಬೆಂಗಳೂರು ಬುಲ್ಸ್ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಏನು ಕತೆ ಅಂತ. ಆ್ಯಂಡ್ ಗುರು ಈ ಕಡೆ ಇರಾನಿ ಕಪ್ ಬರೋದಾದ್ರೆ ಏನು ಗುರು ಸಕ್ಕದಾಗ ಆಡ್ತಾರೆ ಹುಡುಗರೆಲ್ಲ. ನಮ್ಮ ಸರ್ಫಾಣ ನಾವು ನಿನ್ನೆ ಲೈವಲ್ಲೇ ಮಾತಾಡಿದ್ವಿ. ಸರ್ಫಾಣ ಔಟ್ ಆದರೆ 20-30 ಔಟ್ ಆಗಬೇಕು. ಒಂದು ವೇಳೆ ಏನಾದರೂ ಒಂದು 60 ಮ್ಯಾಚ್ ದಾಟಿದ್ರು ಅಂದ್ಕೊಳ್ಳಿ, ಫುಲ್ 300 ಅವ್ರ ಸ್ಕೋರೇ 300 ಅದು. ಎಲ್ಲಿ 120-130 ಔಟ್ ಆಗಲ್ಲ ಅಣ್ಣ. ಸರ್ಫಾಣ ಮಾತ್ರ ಕ್ರೇಜ್ ಅಂದರೆ ಕ್ರೇಜಿ ಬ್ಯಾಟಿಂಗ್ ಗುರು. 537 ರನ್ ಹೊಡೆದಿದ್ದಾರೆ ಗುರು. ಸೀರಿಯಸ್ಲಿ ಎಲ್ಲಿ 37 ರನ್ 3 ವಿಕೆಟ್ ಇದ್ರು ಮೊನ್ನೆ ನೋಡಿದ್ರೆ, ಇವಾಗ 537 ರನ್ಗೆ ಆಲ್ಔಟ್ ಆಗಿದ್ದಾರೆ. ಅದರಲ್ಲೂ ಸರ್ಫಾಣ ನಾಟ್ ಔಟ್ ಕಂಡ್ರಪ್ಪ. ಸೀರಿಯಸ್ಲಿ ಸೂಪರ್ ಅಂದರೆ ಸೂಪರ್ ಬ್ಯಾಟಿಂಗು ಸರ್ಫಾಣನ ಕಡೆಯಿಂದ. ಆ್ಯಂಡ್ ಈ ಕಡೆ ಏನಪ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಭಿಮನ್ಯು ಈಶ್ವರನ್ ಗುರು. ಎಲ್ಲರೂ ಹೇಳ್ತಾರೆ ಋತುವನ್ನ ಟೆಸ್ಟ್ಗೆ ಹಾಕ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ. ಈ ಕಡೆ ಅಭಿಮನ್ಯು ಈಶ್ವರನ್ ಹೆಂಗೆ ಆಡ್ತವ್ರೆ ಸೀರಿಯಸ್ಲಿ. 3 ಅಂದರೆ ಇವಾಗ ಎಲ್ಲಿ ದುಲೀಪ್ ಟ್ರೋಫಿಲಿ 2 ಸೆಂಚುರಿ ಬಂತು, ಇರಾನಿ ಕಪ್ಪಲ್ಲಿ ಇವತ್ತೊಂದು ಸೆಂಚುರಿ ಹೊಡೆದವ್ರೆ ಗುರು. ಇನ್ನೂ ಆಡ್ತವ್ರೆ, ಇನ್ನೂ 200 ಹೊಡೆಯೋವಂಥ ಚಾನ್ಸಸ್ ಅಂತೂ ಇದೆ ಗುರು. ಸೀರಿಯಸ್ಲಿ ಅಭಿಮನ್ಯು ಈಶ್ವರನಪ್ಪ ಫಸ್ಟ್ ಕ್ಲಾಸಲ್ಲಿ 26ನೇ ಸೆಂಚುರಿ ಹೊಡೆದವ್ರೆ. 49.03 ಎವರೇಜ್ ಇದೆ ಗುರು. ಈ ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಪ್ಡೇಟ್ಸ್ ನೋಡೋದಾದ್ರೆ ಏನು ಹೇಳಪ್ಪ, ಫಸ್ಟ್ ವೀಕಲ್ಲಿ ಫುಲ್ ಜಗಳ ಎಲ್ಲ ಸ್ಟಾರ್ಟ್ ಮಾಡೋರೆ ಗುರು. ಲಾಯರ್ ಜಗದೀಶ್ ಮತ್ತೆ ಧನರಾಜ್ ಅವರೆಲ್ಲ
ಅಂದರೆ ಧನರಾಜ್ ಅವ್ರ ಪಾಪ ಅವ್ರು ಮುಗ್ದರ್ ಥರ ಇದ್ದಾರೆ ನೋಡಿದ್ರೆ. ಇವ್ರು ನೋಡಿದ್ರೆ ಸುಮ್ಮನೆ ಕಾಲ್ ಕೆದರಿ ಜಗಳಕ್ಕೆ ಹೋಗ್ತಿದಾರಪ್ಪ. ಆ್ಯಂಡ್ ಇಬ್ರದ್ದು ಜಗಳ ನಡೀತು. ಆ್ಯಂಡ್ ಧನರಾಜ್ ಅವರಂತೂ ಸ್ವಲ್ಪ ಅಂದರೆ ಧನರಾಜ್ ಸ್ವಲ್ಪ ಮುಗ್ದರ್ ಥರ ಆಡ್ತವ್ರೆ. ಮುಗ್ದರ್ ಥರ ಅಂದರೆ ಯಾರು ಇಲ್ಲಿ ಬಿಗ್ ಬಾಸಲ್ಲಿ ಯಾರು ಮುಗ್ದರ್ ಅನ್ಸಲ್ಲ. ಬಟ್ ಆದರೂ ಅಂದರೆ ಸ್ವಲ್ಪ ಅವ್ರು ಇರೋದೇ ಹಂಗೆ ಆಳೋದೆಲ್ಲ ಮಾಡ್ತಿದ್ರು. ಈ ಕಡೆ ನೋಡಿದ್ರೆ ಸ್ವಲ್ಪ ಕ್ವಾಟ್ಲೆ ಎಲ್ಲ ಹೆವಿ ಕೊಟ್ಟರು ಗುರು ಧನರಾಜ್ ಅವರು. ಅಂದರೆ ಎಗಿರೋದು ಹಿಂಗೆ ಮಾಡೋದು. ಆ್ಯಂಡ್ ಈ ಕಡೆ ಲಾಯರ್ ಜಗದೀಶ್ ಬಿಗ್ ಬಾಸ್ ಮೇಲೇ ಒಂಥರ ಅವಹೇಳನಕಾರಿ ಮಾತುಗಳೆಲ್ಲ ಆಡಿದ್ದಾರೆ. ಬಿಗ್ ಬಾಸ್ನ ಒಂದು ಮುಖವಾಡನ ಕಳಿಸ್ಬಿಡ್ತೀನಿ, ಬಿಗ್ ಬಾಸ್ ಮೇಲೇ ಕೇಸ್ ಹಾಕ್ತೀನಿ, ಹೆಂಗೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಗುರು. ಈ ಕಡೆ ICC ವಿಮೆನ್ಸ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ಸೊ ನಾಳೆ ನಮ್ಮದು ಮ್ಯಾಚ್ ಇದೆ ಭಾರತ ತಂಡದ್ದು. ಸೊ ಭಾರತ ತಂಡದ ಅಂದರೆ ಮಹಿಳೆಯರ ಭಾರತ ತಂಡದ ಒಂದು ಪ್ರೊಬಬಲ್ 11 ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಬಟ್ ಇವತ್ತು ನಾವು ಲೈವ್ ಬರಲ್ಲ 9:15ಕ್ಕೆ, ಅದಕ್ಕೆ ವೀಡಿಯೋ ಮಾಡ್ತಿರೋದು. ಸೊ ನಾಳೆ ಅದ್ರ ಬಗ್ಗೆ ಮಾತಾಡೋಣ. ನಾಳೆ ಹೆಂಗೋ ಮ್ಯಾಚ್ ಇರುತ್ತೆ. ಸೊ ನಾಳೆ ಅದ್ರ ಬಗ್ಗೆ ಫುಲ್ ಮಾತಾಡೋಣ. ಆ್ಯಂಡ್ ನಾಳೆ ಮತ್ತು ಇದು ಬಾಂಗ್ಲಾದೇಶ್ ವಿರುದ್ಧ ಇಂಡಿಯಾದು ಒಂದು ಸ್ಕ್ವಾಡ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಪ್ರೊಬಬಲ್ 11 ಅದ್ರ ಬಗ್ಗೆನೂ ಮಾತಾಡೋಣ. T20 ಸ್ಕ್ವಾಡ್ ಪ್ರೊಬಬಲ್ 11 ಅದ್ರ ಬಗ್ಗೆನೂ ಮಾತಾಡೋಣ. ಓವರಾಲ್ ಆಗಿ ಎಲ್ಲ ನಾಳೆ ಮಾತಾಡೋಣ. ಬಟ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀರ. ಮಾಡಲಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.